ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೆ ಸಾಕು, ಸಾಕ್ಷಾತ್ ಗುರು ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾರೆ. ಇದು ಸತ್ಯ. ಜಗತ್ತಿನ ಸರ್ವಶ್ರೇಷ್ಠ ಗುರುಗಳಾದ ಶ್ರೀ ಗುರು ರಾಘವೇಂದ್ರ ತೀರ್ಥ ಗುರುಗಳು ಸಾರ್ವಭೌಮರು ಮಂತ್ರಾಲಯದಲ್ಲಿ ನೆಲೆಸಿ ಈಗಾಗಲೇ ನೂರಾರು ವರ್ಷಗಳು ಕಳೆದರೂ ಅವರ ಪವಾಡಗಳು ಇಂದಿಗೂ ಸಹ ಕಮ್ಮಿಯಾಗಿಲ್ಲ. ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದ ಎಷ್ಟೋ ಜನರು ಉನ್ನತ ವೃದ್ಧಿಯಲ್ಲಿ ಇದ್ದಾರೆ. ಅದು ಎಷ್ಟೇ ಕಷ್ಟ ಇದ್ದರೂ ಗುರು ರಾಯರ ಮುಂದೆ ನಿಂತು ಭಕ್ತಿಯಿಂದ ಬೇಡಿ ನಿಂತರೆ ಖಂಡಿತ ಪರಿಹಾರ ಸಿಕ್ಕೇ ಸಿಗುತ್ತದೆ. ಸಾಕಷ್ಟು ಜನರು ಮಂತ್ರಾಲಯದಲ್ಲಿ ಗುರು ರಾಯರ ಸೇವೆ ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾರೆ. ಒಮ್ಮೆ ರಾಯರ ಅನುಗ್ರಹ ನಿಮ್ಮ ಮೇಲೆ ಬಿದ್ದರೆ ಇಡೀ ನಿಮ್ಮ ಜೀವನವೇ ಬದಲಾಗುತ್ತದೆ. ಮಹಾಮಹಿಮ ದೇವರು, ಜೀವಂತ ದೇವರು, ಗುರುಗಳು ರಾಘವೇಂದ್ರ ಆರಾಧ್ಯ ದೇವ, ಮೂಲರಾಮ ಅಂದರೆ ಮಹಾವಿಷ್ಣು. ಜೀವನದಲ್ಲಿ ಎಂಥ ಕಷ್ಟಗಳೇ ಬಂದರೂ ಕೂಡ ಶ್ರೀ ಗುರು ರಾಯರ ಸ್ಮರಣೆ ಮಾಡಿದರೆ ತಕ್ಷಣವೇ ಕಷ್ಟಗಳೆಲ್ಲ ಮಂಜಿನ ಗಡ್ಡೆಯಂತೆ ಕರಗುತ್ತಾ ಇತ್ತು ಅಂತೆ. ಗುರು ರಾಯರನ್ನು ನೆನೆಯಲು ಹಲವಾರು ಮಂತ್ರಗಳು ಇದಾವೆ. ಅದರಲ್ಲೂ ರಾಘವೇಂದ್ರ ಗಾಯತ್ರಿ ಮಂತ್ರ ತುಂಬ ಶ್ರೇಷ್ಠವಾಗಿದೆ. ರಾಘವೇಂದ್ರ ಗಾಯತ್ರಿ ಮಂತ್ರ ದಿನಕ್ಕೆ 1 ಬಾರಿ, 3 ಬಾರಿ, 5 ಬಾರಿ, 9 ಬಾರಿ, 21 ಬಾರಿ ಅಥವಾ 1008 ಬಾರಿ ಜಪಿಸಬಹುದು. ರಾಘವೇಂದ್ರ ಗಾಯತ್ರಿ ಮಂತ್ರ ಜಪಿಸಲು ಕೆಲವು ನಿಯಮಗಳಿದಾವೆ. ಅವುಗಳನ್ನು ನೀವು ಪಾಲಿಸಿದರೆ ಶ್ರೀ ಗುರು ರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮನ್ನು ಅನುಗ್ರಹಿಸಿ ನಿಮ್ಮ ಸಕಲ ಕಷ್ಟಗಳನ್ನು ಕಳೆಯುತ್ತಾರೆ. ಆ ನಿಯಮಗಳು ಯಾವ್ಯಾವುದು ಅಂದರೆ, ಶ್ರೀ ಗುರು ರಾಘವೇಂದ್ರಾಯ ಗಾಯತ್ರಿ ಮಂತ್ರ ಪಠಿಸಲು ದಿನವೂ ಆಗದಿದ್ದರೆ ರಾಯರ ವಿಶೇಷವಾದ ದಿನವಾದ ಗುರುವಾರ ಪಠಿಸಬಹುದು. ನೀವು ಇದನ್ನು 48 ದಿನ ಪಠಿಸಿದರೆ ಈ ಕೆಳಗಿನಂತೆ ಪಾಲಿಸಬಹುದು. ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರ ವ್ರತವನ್ನು ಆರಂಭಿಸಲು ಗುರುವಾರ ಅಥವಾ ಶುಕ್ಲಪಕ್ಷ ಪುಷ್ಯ ನಕ್ಷತ್ರಗಳಲ್ಲಿ ತುಂಬ ವಿಶೇಷವಾದ ಶಕ್ತಿ ಇರುತ್ತದೆ. ಈ ದಿನಗಳಲ್ಲಿ ನೀವು ಶುರು ಮಾಡಿದರೆ ತುಂಬ ಒಳ್ಳೆಯದು. ದಿನಕ್ಕೆ ಸತತ 1008 ಬಾರಿ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು 48 ದಿನಗಳ ಪಠಿಸುತ್ತಾ ಬಂದರೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ, ಭಕ್ತರ ಪಾಲಿನ ಆಪತ್ಬಾಂಧವ ಶ್ರೀ ಗುರು ರಾಘವೇಂದ್ರರು ನಿಮ್ಮ ಕನಸಿನಲ್ಲಿ ಬರುವುದು ಖಚಿತ. ಕನಸಿನಲ್ಲಿ ಅವರು ಬಂದರು ಎಂದರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುವುದು ಖಚಿತ. ಆ ಮಂತ್ರ ಯಾವುದು ಎಂದರೆ ತಿಳಿದುಕೊಳ್ಳೋಣ ಬನ್ನಿ. ಓಂ ವೆಂಕಟನಾಥ ವಿದ್ಮಹೇ ಸಚ್ಚಿದಾನಂದ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥ ವಿದ್ಮಹೇ ತಿಮ್ಮಣ್ಣ ಪುತ್ರ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರ ರಾಜ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯಾತ್. ಈ ಮಂತ್ರವನ್ನು ಒಂದು ಬುಕ್ಕಿನಲ್ಲಿ ಬರೆದಿಟ್ಟುಕೊಳ್ಳಿ. ಯಾವುದಾದರೂ ಒಂದು ವಿಶೇಷವಾದ ಗುರುವಾರದಂದು ಈ ಮಂತ್ರವನ್ನು ಆರಂಭಿಸಿ. ಈ ವ್ರತವನ್ನು ಗುರುವಾರದ ದಿನ ಆರಂಭಿಸಿದರೆ ತುಂಬ ಒಳ್ಳೆಯದು. ಅದು ರಾಯರ ದಿನವಾಗಿರುತ್ತದೆ. ರಾಯರು ದಿನದಂದು ಈ ಮಂತ್ರವನ್ನು ಆರಂಭಿಸಬೇಕು. 48 ದಿನಗಳ ಕಾಲ ಈ ಮಂತ್ರವನ್ನು ಪಠಿಸಬೇಕು. ಇದನ್ನು ಪಠಿಸಲು ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸಿದರೆ ತುಂಬ ಒಳ್ಳೆಯದು. ಆಗಿಲ್ಲವೆಂದರೆ ಬೆಳಗ್ಗೆ ಅಥವಾ ಸಾಯಂಕಾಲ ತುಪ್ಪದ ದೀಪ ರಾಯರ ಮುಂದೆ ಹಚ್ಚಿಡಿ. ತುಪ್ಪದ ದೀಪ ಹಚ್ಚಿದ ಮೇಲೆ ನೀವು ಪಠಿಸಬಹುದು. ತುಂಬ ಒಳ್ಳೆಯದು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಧನ್ಯವಾದಗಳು. ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ರಾಯರಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.